everyone, welcome back to our YouTube channel ಚಂದನ ವಿಹಾನ ವ್ಲಾಗ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾಗ ಪಂಚಮಿ ಇರೋದ್ರಿಂದ ಎಲ್ಲರಿಗೂ ನಾಗ ಪಂಚಮಿ ಹಬ್ಬದ ಶುಭಾಶಯಗಳು. ಸೊ ಇವಾಗ ನಾವು ನಾಗರ್ಕಲ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಬನ್ನಿ. ಇವಾಗ ಪೂಜೆ ಮುಗಿಸ್ಕೊಂಡು ದೇವಸ್ಥಾನದಿಂದ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಇವತ್ತು ಏನಂದರೆ ವಿಶೇಷವಾಗಿ ನಾಗರ ಪಂಚಮಿ ದಿವಸ ಎಣ್ಣೆಯಲ್ಲಿ ಕರೆದಿರೋ ಐಟಮ್ಸ್ನ ತಿನ್ನಬಾರ್ದಂತೆ, ಎಣ್ಣೆನ ಬಳಸಬಾರ್ದಂತೆ, ಜಾಸ್ತಿ ಎಣ್ಣೆಯಲ್ಲಿ ಕರಿಲೂಬಾರ್ದಂತೆ. ಆ್ಯಂಡ್ ಒಗ್ಗರಣೆಯಲ್ಲಿ ಹಾಕ್ತೀವಲ್ಲ, ಒಗ್ಗರಣೆ ಹಾಕಿ ಏನೂ ಮಾಡಬಾರ್ದಂತೆ, ಮತ್ತು ಅರಿಶಿನ ಯೂಸ್ ಮಾಡಬಾರ್ದಂತೆ. ಸೊ ನಮ್ಮಮ್ಮ ಈ ಥರ ಹೇಳಿದ್ರು, ಅದಕ್ಕೆ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಿದೆ. ನನಗೂ ಈ ವಿಷಯ ಗೊತ್ತಿರಲಿಲ್ಲ, ಸೊ ಗೊತ್ತಾಗಿದ್ದರಿಂದ ನಿಮಗೂ ಹೇಳಿದೆ ಅಷ್ಟೇ. ಸೊ ಎಣ್ಣೆನ ಆದಷ್ಟು ಕಮ್ಮಿ ಯೂಸ್ ಮಾಡಿ. ಆ್ಯಂಡ್ ಹಬೆಯಲ್ಲಿ ಬೇಯಿಸಿ ತಿಂತಾರಲ್ಲ, ಇವಾಗ ಇಡ್ಲಿ ಆ ಥರ ಐಟಮ್ಸ್ ಎಲ್ಲ ತಿಂದರೆ ತುಂಬಾ ಒಳ್ಳೆಯದಂತೆ ಇವತ್ತಿನ ದಿವಸ. ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಸೊ ನಮ್ಮ ಮನೇಲಿ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಏನು ಮಾಡ್ತಿದ್ಯಾ? ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ, ಅದು ರವೆ ಇಡ್ಲಿ ಸ್ಟೀಮ್ ಮಾಡಿ ಮಾಡ್ತಿದ್ದಾರೆ. ಸೊ ಈ ಥರ ತಿನ್ನೋದ್ರಿಂದ ಇವತ್ತು ಒಳ್ಳೆಯದಂತೆ. ಸೊ ಅದಕ್ಕೆ ನಾವು ಇವತ್ತು ಫಾಲೋ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನೀವು ಸಾಧ್ಯ ಆದರೆ ಫಾಲೋ ಮಾಡಿ, ಇಲ್ಲಾಂದರೆ ಇಟ್ಸ್ ಓಕೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನನ್ನ ಎಲ್ಲ ವೀಡಿಯೋಸ್ಗೂ ಲೈಕ್, ಶೇರ್, ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.